ನಮಸ್ಕಾರ ಪ್ರೀತಿಯ ಕನ್ನಡಿಗರ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಸ್ನೇಹಿತರೆ, ರಾಕೆಟ್ ಉಡಾವಣೆ ಅಂತ ಅಂದ್ರೆ ಇದುವರೆಗೂ ನಮ್ಮ ತಲೆಗೆ ಮೊದಲು ಬರ್ತಿದ್ದಂತಹ ಹೆಸರುಗಳು ಸ್ಪೇಸ್ ಎಕ್ಸ್, ಬ್ಲೂ ಒರಿಜಿನ್ ತರಹದ ವಿದೇಶದ ಖಾಸಗಿ ಕಂಪನಿಗಳೇ. ಅಂಥ ಕಂಪನಿಗಳು ಅಮೆರಿಕದಲ್ಲಿ ಇವೆ. ನಮ್ಮ ಭಾರತದಲ್ಲೂ ಕೂಡ ಯಾವಾಗ ಈ ಮಟ್ಟಕ್ಕೆ ಬೆಳೆಯುತ್ತೇವೆ ಅನ್ನುವಂತಹ ಪ್ರಶ್ನೆ ಹಲವರಿಗೆ ಆಗಾಗ ಕಾಡ್ತಾ ಇತ್ತು. ಆದರೆ ಇಂದು ಆ ಪ್ರಶ್ನೆಗೆ ಉತ್ತರ ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ. ಭಾರತದ ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಕಂಪನಿ ತನ್ನ ವಿಕ್ರಮ್ 1 ರಾಕೆಟ್ ಅನ್ನ ಬಹಳ ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಿ ಹೊಸ ಇತಿಹಾಸವನ್ನ ನಿರ್ಮಿಸಿದೆ. ಇದು ಕೇವಲ ಒಂದು ರಾಕೆಟ್ ಹಾರಿದ ಸುದ್ದಿ ಅಲ್ಲ ಸ್ನೇಹಿತರೆ, ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಹೊಸ ಅಧ್ಯಾಯ ಆರಂಭವಾಗಿದೆ. ಆದರೆ ಈ ಸಾಧನೆ ಯಾಕೆ ಇಷ್ಟು ದೊಡ್ಡದು? ಇಸ್ರೋ ಇದ್ದಾಗ ಮತ್ತೆ ಖಾಸಗಿ ಕಂಪನಿಯ ಅಗತ್ಯ ಆದ್ರೂ ಏನು? ಸ್ಕೈರೂಟ್ ಹೇಗೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯಿತು ಮತ್ತು ಈ ಒಂದು ಸಾಧನೆಯಿಂದ ನಮಗೆ ಅಂದ್ರೆ ಸಾಮಾನ್ಯ ಭಾರತೀಯರಿಗೆ ಏನು ಲಾಭ ಆಗುತ್ತೆ? ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಬಹಳ ಸರಳವಾಗಿ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನಷ್ಟು ಹೊಸ ಹೊಸ ವಿಚಾರಗಳನ್ನ ಹೇಳೋದಕ್ಕೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಇನ್ನು ಮೊದಲು ನಾವು ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿವರೆಗೆ ಭಾರತದಲ್ಲಿ ಬಾಹ್ಯಾಕಾಶ ಕ್ಷೇತ್ರ ಅಂತ ಅಂದ್ರೆ ನಮಗೆ ನೆನಪಾಗ್ತಿದ್ದು ಇಸ್ರೋ. ಅದ್ಭುತ ಸಾಧನೆಗಳನ್ನ ಮಾಡಿದ್ದು ಕೂಡ ಈ ಇಸ್ರೋನೇ. ಆದರೆ ಈಗ ಮೊದಲ ಬಾರಿಗೆ ಭಾರತದ ಖಾಸಗಿ ಕಂಪನಿಯೊಂದು ಕೂಡ ರಾಕೆಟ್ ಅನ್ನ ಅಭಿವೃದ್ಧಿಪಡಿಸಿ ಯಶಸ್ವಿಯಾಗಿ ಉಡಾವಣೆಯನ್ನ ಮಾಡುವಂತಹ ಮಟ್ಟಕ್ಕೆ ಬಂದು ನಿಂತಿದೆ. ಇದು ನಿಜವಾಗ್ಲೂ ಹೇಳ್ತಿದ್ದೀನಿ, ಚಿಕ್ಕ ಸಾಧನೆ ಅಲ್ವೇ ಅಲ್ಲ, ಬಹಳ ದೊಡ್ಡ ಸಾಧನೆ. ಭಾರತದ ಸ್ಪೇಸ್ ಸೆಕ್ಟರ್ನಲ್ಲಿ ಒಂದು ಹೊಸ ಬದಲಾವಣೆಯ ಸಂಕೇತ ಇದಾಗಿದೆ. ಹಾಗಾದ್ರೆ ಈ ಒಂದು ಸ್ಕೈರೂಟ್ ಏರೋಸ್ಪೇಸ್ ಅಂದ್ರೆ ಇದು ಯಾವ ಕಂಪನಿ ಮತ್ತು ಇದರ ಹಿಂದೆ ಯಾರಿದ್ದಾರೆ? ಇದೆಲ್ಲವನ್ನು ಕೂಡ ನಾವೀಗ 1 by 1 ತಿಳ್ಕೊಳ್ತಾ ಹೋಗೋಣ. ಇನ್ನು ಇಸ್ರೋ ಇರುವಾಗ ಮತ್ತೆ ಖಾಸಗಿ ಕಂಪನಿಗಳ ಅಗತ್ಯ ಆದ್ರೂ ಏನಿತ್ತು? ಈ ಒಂದು ಪ್ರಶ್ನೆ ಎಲ್ರಿಗೂ ಬರುವಂಥದ್ದು ಸಹಜವಾಗಿದೆ. ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಭಾರತದ ಬಾಹ್ಯಾಕಾಶ ಕ್ಷೇತ್ರವನ್ನ ಬಹಳ ಯಶಸ್ವಿಯಾಗಿ ಮುನ್ನಡೆಸಿದ್ದು ಇಸ್ರೋ. ಹಾಗಿದ್ರೆ ಈಗ ಖಾಸಗಿ ಕಂಪನಿಗಳು ಯಾಕೆ? ಕಾರಣ ತುಂಬಾ ಸರಳವಾಗಿದೆ ಸ್ನೇಹಿತರೆ. ಇವತ್ತು ಜಗತ್ತಿನಾದ್ಯಂತ ಪ್ರತಿ ವರ್ಷ ನೂರಾರು ಉಪಗ್ರಹಗಳನ್ನ ಬಾಹ್ಯಾಕಾಶಕ್ಕೆ ಕಳಿಸಲಾಗ್ತಾ ಇದೆ. ಅವೆಲ್ಲವನ್ನೂ ಕೂಡ ಒಂದು ಸಂಸ್ಥೆ ಮಾತ್ರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕೆ, ಈ ಕೆಲಸವನ್ನು ನಿರ್ವಹಿಸುವುದು ಅಷ್ಟು ಸುಲಭ ಅಲ್ಲ. ಅದಕ್ಕಾಗಿಯೇ ಭಾರತ ಸರ್ಕಾರ 2020ರಲ್ಲಿ ಸ್ಪೇಸ್ ಸೆಕ್ಟಾರ್ನಲ್ಲಿ ಬಹಳ ಒಂದು ದೊಡ್ಡ ಬದಲಾವಣೆಯನ್ನ ಮಾಡಿ ಖಾಸಗಿ ಕಂಪನಿಗಳಿಗೂ ಕೂಡ ಇಲ್ಲಿ ಅವಕಾಶವನ್ನ ನೀಡಿತು. ಆದ್ರೆ ಸ್ನೇಹಿತರೆ, ಈ ಒಂದು ಅವಕಾಶ ಸಿಕ್ಕಿತು ಅಂದ ಮಾತ್ರಕ್ಕೆ ಯಾರು ಬೇಕಾದರೂ ರಾಕೆಟ್ ಅನ್ನ ಉಡಾವಣೆ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಅದಕ್ಕಾಗಿ ಕಠಿಣ ತಾಂತ್ರಿಕ ಪರೀಕ್ಷೆಗಳು ಮತ್ತೆ ಸುರಕ್ಷತಾ ಮಾನದಂಡಗಳು ಮತ್ತು ಸರ್ಕಾರದ ಅನುಮತಿಯನ್ನ ಪಡೆಯತಕ್ಕಂಥದ್ದು ಬಹಳ ಕಡ್ಡಾಯವಾಗಿದೆ. ಇನ್ನು ಇಲ್ಲಿಯೇ ಐಎನ್ ಸ್ಪೇಸ್ ಅನ್ನೋ ಸಂಸ್ಥೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಈ ಒಂದು ಸಂಸ್ಥೆ ಖಾಸಗಿ ಕಂಪನಿಗಳ ಯೋಜನೆಗಳನ್ನ ಪರಿಶೀಲನೆ ಮಾಡಿ ಎಲ್ಲಾ ನಿಯಮಗಳನ್ನ ಪಾಲಿಸಿದ ನಂತರವೇ ಇಲ್ಲಿ ಅನುಮತಿಯನ್ನ ನೀಡಲಾಗುತ್ತೆ. ಏಕದಮ್ ಬಂದ ತಕ್ಷಣ ನಾವು ಮಾಡ್ತೀವಿ ಅಂತ ಯಾವುದೇ ಕಂಪನಿ ಬಂದರೂ ಕೂಡ ಅನುಮತಿಯನ್ನ ನೀಡಲಾಗಲ್ಲ. ಕೆಲವೊಂದು ಪ್ರೊಸೀಜರ್ ಇರ್ತದೆ, ಅದನ್ನ ಫಾಲೋ ಮಾಡಿದ ನಂತರ ಅನುಮತಿಯನ್ನ ನೀಡಲಾಗುತ್ತೆ. ಒಂದೆಡೆ ಇಸ್ರೋ ದೇಶದ ಪ್ರಮುಖ ಬಾಹ್ಯಾಕಾಶ ಯೋಜನೆಗಳು ಮತ್ತು ವೈಜ್ಞಾನಿಕ ಸಂಶೋಧನೆಗಳ ಮೇಲೆ ಗಮನವನ್ನ ಹರಿಸುತ್ತೆ. ಇನ್ನೊಂದೆಡೆ ಸ್ಕೈರೂಟ್ ಸೇರಿದಂತೆ ಖಾಸಗಿ ಕಂಪನಿಗಳು ಹೊಸ ತಂತ್ರಜ್ಞಾನ ಮತ್ತು ವಾಣಿಜ್ಯ ಉಡಾವಣೆಗಳ ಕಡೆ ಹೆಚ್ಚು ಒತ್ತನ್ನ ನೀಡುತ್ತೆ. ಈ ಎರಡೂ ಸೇರಿ ಕೆಲಸವನ್ನು ಮಾಡಿದರೆ ಭಾರತದ ಬಾಹ್ಯಾಕಾಶ ಕ್ಷೇತ್ರ ಇನ್ನಷ್ಟು ವೇಗವಾಗಿ ಬೆಳೆಯುತ್ತೆ. ಈಗ ವಿಕ್ರಮ್ 1 ಬಗ್ಗೆ ಒಂದು ಆಸಕ್ತಿದಾಯಕ ವಿಚಾರವನ್ನ ನಾವು ಈಗ ಗಮನಿಸೋಣ. ಅಂದ್ರೆ ಈ ಒಂದು ರಾಕೆಟ್ ಅನ್ನ ಮುಖ್ಯವಾಗಿ ಸಣ್ಣ ಉಪಗ್ರಹಗಳನ್ನ ಬಾಹ್ಯಾಕಾಶಕ್ಕೆ ಕೊಂಡೊಯ್ಯುವಂತೆ ವಿನ್ಯಾಸಗೊಳಿಸಲಾಗಿದೆ.
ಇತ್ತೀಚಿನ ವರ್ಷಗಳಲ್ಲಿ ಇಂತಹ ಸಣ್ಣ ಉಪಗ್ರಹಗಳ ಬಳಕೆ ಜಗತ್ತಿನಾದ್ಯಂತ ಬಹಳ ವೇಗವಾಗಿ ಹೆಚ್ಚುತ್ತಾ ಇದೆ. ಯಾಕೆ ಗೊತ್ತಾ? ಅಂದ್ರೆ ಮೊಬೈಲ್ ಸಂಪರ್ಕ, GPS, ಹವಾಮಾನ ಮುನ್ಸೂಚನೆ, ಮತ್ತೆ ಕೃಷಿ, ಆಮೇಲೆ ವಿಪತ್ತು ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ, ಇನ್ನು ಗಡಿ ಭದ್ರತೆಯ ಬಗ್ಗೆ ತಿಳಿದುಕೊಳ್ಳೋದಕ್ಕೆ, ಹೀಗೆ ಅನೇಕ ಸೇವೆಗಳ ಹಿಂದೆ ಈ ಸಣ್ಣ ಉಪಗ್ರಹಗಳೇ ಕೆಲಸ ಮಾಡ್ತಾ ಇವೆ. ಅದಕ್ಕಾಗಿಯೇ ಇಂತಹ ರಾಕೆಟ್ಗಳಿಗೂ ಕೂಡ ಜಾಗತಿಕ ಮಟ್ಟದಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ, ಒಂದು ದೇಶ ತನ್ನದೇ ರಾಕೆಟ್ ಮೂಲಕ ಉಪಗ್ರಹಗಳನ್ನ ಕಕ್ಷೆಗೆ ಕಳುಹಿಸಬಲ್ಲದು. ಅಂದ್ರೆ ಅದು ಕೇವಲ ವೈಜ್ಞಾನಿಕ ಸಾಧನೆ ಮಾತ್ರ ಅಲ್ಲ, ನಮ್ಮ ದೇಶದ ಒಂದು ಆರ್ಥಿಕ ಬೆಳವಣಿಗೆಗೂ ಕೂಡ ಇದು ಬಹಳ ದೊಡ್ಡ ಅವಕಾಶವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಈ ಒಂದು ವಿದೇಶಿ ಕಂಪನಿಗಳು ತಮ್ಮ ಉಪಗ್ರಹಗಳನ್ನ ಭಾರತದ ಮೂಲಕ ಉಡಾವಣೆ ಮಾಡೋದಕ್ಕೆ ಆಸಕ್ತಿ ತೋರಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಈಗ ಎಲ್ಲರಿಗೂ ಇರುವಂತಹ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ, ಇದರಿಂದ ನಮಗೆ ಅಂದ್ರೆ ಭಾರತೀಯರಿಗೆ ಏನು ಲಾಭ ಆಗುತ್ತೆ? ಮೊದಲ ನೋಟಕ್ಕೆ ಇದು ಕೇವಲ ಒಂದು ರಾಕೆಟ್ ಉಡಾವಣೆಯಂತೆ ಕಾಣಬಹುದು, ಆದರೆ ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ದೇಶದ ಬೆಳವಣಿಗೆಗಳ ಮೇಲೆ ಕಾಣಿಸಬಹುದಾಗಿದೆ. ಇನ್ನು ಮೊದಲನೇದಾಗಿ ನಾವು ನೋಡೋದಾದ್ರೆ, ಹೊಸ ಉದ್ಯೋಗಾವಕಾಶಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇನ್ನು ರಾಕೆಟ್ ನಿರ್ಮಾಣ, ಉಪಗ್ರಹ ತಯಾರಿಕೆ, ಎಲೆಕ್ಟ್ರಾನಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಾಫ್ಟ್ವೇರ್, ಮ್ಯಾನುಫ್ಯಾಕ್ಚರಿಂಗ್, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಭಾರತೀಯ ಯುವಕರಿಗೆ ಒಂದು ಹೊಸ ಅವಕಾಶಗಳು ಸಿಗಬಹುದಾಗಿದೆ. ಇನ್ನು ಇಷ್ಟೇ ಅಲ್ಲ ಸ್ನೇಹಿತರೆ, ನಾವು ಗಮನಿಸೋದಾದ್ರೆ ಭಾರತೀಯ ಸ್ಟಾರ್ಟ್ಅಪ್ಗಳಿಗೂ ಕೂಡ ಇದು ಬಹಳ ಒಂದು ದೊಡ್ಡ ಪ್ರೇರಣೆಯಾಗಿಯೂ ಕೂಡ ನಿಲ್ಲುತ್ತೆ. ಒಳ್ಳೆಯ ಆಲೋಚನೆ, ಕಠಿಣ ಪರಿಶ್ರಮ ಮತ್ತು ಹೊಸ ತಂತ್ರಜ್ಞಾನ ಇದ್ದರೆ ಭಾರತದಲ್ಲಿ ವಿಶ್ವಮಟ್ಟದ ಕಂಪನಿಯನ್ನ ಕಟ್ಟಬಹುದು ಅನ್ನೋದನ್ನ ಸ್ಕೈರೂಟ್ ಈಗ ಪ್ರೂವ್ ಮಾಡಿ ತೋರಿಸಿದೆ. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ, ವಿದೇಶಿ ಕಂಪನಿಗಳು ತಮ್ಮ ಉಪಗ್ರಹಗಳನ್ನ ಭಾರತದ ಮುಖಾಂತರ ಉಡಾವಣೆ ಮಾಡೋದಕ್ಕೇನಾದ್ರೂ ಮುಂದಾದ್ರೆ ದೇಶಕ್ಕೆ ಆದಾಯವೂ ಕೂಡ ಹೆಚ್ಚಾಗಬಹುದು. ಇದರಿಂದ ನಮ್ಮ ಸ್ಪೇಸ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಇನ್ನಷ್ಟು ಹೂಡಿಕೆ ಬರಬಹುದು. ಇದರ ಜೊತೆಗೆ ಹೊಸ ಕಂಪನಿಗಳು, ಹೊಸ ತಂತ್ರಜ್ಞಾನ ಮತ್ತು ಹೊಸ ಉದ್ಯೋಗಗಳಿಗೂ ಕೂಡ ಅವಕಾಶ ಹೆಚ್ಚಾಗುತ್ತೆ. ಅಂದ್ರೆ ಸ್ನೇಹಿತರೆ, ಕೆಲ ವರ್ಷಗಳ ಹಿಂದೆ ಸ್ಟಾರ್ಟ್ಅಪ್ ಅಂದ್ರೆ ಹೆಚ್ಚಿನವರು ಸಾಫ್ಟ್ವೇರ್ ಕಂಪನಿಗಳನ್ನೇ ನೆನಪಿಸ್ಕೊಳ್ತಾ ಇದ್ರು. ಆದರೆ ಇಂದು ಸ್ಪೇಸ್ ಟೆಕ್ನಾಲಜಿ ಕ್ಷೇತ್ರದಲ್ಲೂ ಭಾರತೀಯ ಕಂಪನಿಗಳು ತಮ್ಮ ಸಾಮರ್ಥ್ಯವನ್ನು ತೋರಿಸ್ತಾ ಇವೆ. ಇದು ನಿಜಕ್ಕೂ ಬಹಳ ಹೆಮ್ಮೆ ಪಡುವಂತಹ ವಿಚಾರವಾಗಿದೆ. ಆದರೆ ನಮಗೆ ನೇರವಾಗಿ ಏನು ಪ್ರಯೋಜನ ಇದರಿಂದ? ಇದನ್ನು ನಾವು ನೋಡೋದಾದ್ರೆ, ಇಂದು ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆ ಕಾಣದೇ ಇರಬಹುದು. ಈಗ ಈ ಒಂದು ಆದ ತಕ್ಷಣ ನಿಮ್ಮ ಜೀವನದಲ್ಲಿ ಸಡನ್ ಆಗಿ ಯಾವುದೇ ಒಂದು ಬದಲಾವಣೆ ಕಾಣದೇ ಇರಬಹುದು. ಆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಖರವಾದಂತಹ ಹವಾಮಾನದ ಮಾಹಿತಿ ಎಲ್ಲರಿಗೂ ಕೂಡ ಸಿಗುತ್ತೆ. ಒಂದು ಉತ್ತಮವಾದಂತಹ ಮೊಬೈಲ್ ಸಂಪರ್ಕ ಪ್ರತಿಯೊಬ್ಬರೂ ಕೂಡ ಸಿಗ್ತದೆ. ಇನ್ನು GPS ಸೇವೆಗಳಲ್ಲಿ ಇನ್ನಷ್ಟು ಸುಧಾರಣೆ ಕಾಣಿಸ್ಕೊಳ್ಳುತ್ತೆ. ಕೃಷಿಗೆ ಆಧುನಿಕ ತಂತ್ರಜ್ಞಾನ ಸಿಗುತ್ತೆ. ಇನ್ನು ವಿಪತ್ತು ನಿರ್ವಹಣೆಯಲ್ಲಿ ಆ ಒಂದು ವೇಗ ಹೆಚ್ಚಾಗುತ್ತೆ. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಇದರ ಪರೋಕ್ಷವಾದಂತಹ ಲಾಭ ಸಿಗಬಹುದಾಗ್ತದೆ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ಈ ಎಲ್ಲ ಸೇವೆಗಳ ಹಿಂದೆಯೂ ಕೂಡ ಉಪಗ್ರಹಗಳ ಪಾತ್ರ ಬಹಳ ದೊಡ್ಡದು. ಸ್ನೇಹಿತರೆ, ಇದು ಕೇವಲ ಸ್ಕೈರೂಟ್ ಕಂಪನಿಯ ಸಾಧನೆ ಮಾತ್ರ ಅಲ್ಲ, ಭಾರತದ ಯುವಕರಿಗೆ ಸಿಕ್ಕಿರುವಂತಹ ಬಹುದೊಡ್ಡ ಸಂದೇಶವಾಗಿದೆ. ಸ್ನೇಹಿತರೆ, ಇಲ್ಲಿವರೆಗೆ ವಿಕ್ರಮ್ ಒನ್ ಯಾಕೆ ವಿಶೇಷ, ಭಾರತಕ್ಕೆ ಇದರಿಂದ ಒಂದು ಏನು ಅಂತಹ ಲಾಭ ಅನ್ನೋದನ್ನು ನಾವು ನೋಡಿದ್ವಿ. ಆದರೆ ಈಗ ಒಂದು ಕೊನೆಯ ಪ್ರಶ್ನೆ ಬರುತ್ತೆ, ಏನು ಅಂತ ಅಂದ್ರೆ, ಇದು ಕೇವಲ ಒಂದು ಯಶಸ್ವಿ ರಾಕೆಟ್ ಉಡಾವಣೆ ಮಾತ್ರನಾ, ಅಥವಾ ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಒಂದು ಹೊಸ ಯುಗದ ಆರಂಭವ? ಈ ಒಂದು ಪ್ರಶ್ನೆಗೆ ನಿಜ ಹೇಳಬೇಕು ಅಂತ ಅಂದ್ರೆ, ಹೆಚ್ಚಿನ ತಜ್ಞರು ಇದನ್ನ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಮಹತ್ವದ ತಿರುವು ಅಂತಲೇ ನೋಡ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ, ಒಂದು ಕಂಪನಿ ಯಶಸ್ವಿಯಾದರೆ ಅದರ ಹಿಂದೆ ಇನ್ನೂ 10 ಹೊಸ ಕಂಪನಿಗಳು ಹುಟ್ಟುವಂತಹ ಧೈರ್ಯ ಬರುತ್ತೆ. ಅದೇ ಒಂದು ಕಂಪನಿ ಯಶಸ್ಸು ಕಾಣಲಿಲ್ಲ ಅಂತಂದ್ರೆ ಮುಂದೆ ಯಾರೂ ಕೂಡ ಈ ರೀತಿ ಸಾಹಸಗಳನ್ನ ಮಾಡೋದಕ್ಕೆ ಇನ್ಯಾವ ಕಂಪನಿಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಲ್ಲ.
ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭಾರತೀಯ ಕಂಪನಿಗಳು ಹೊಸ ರಾಕೆಟ್, ಉಪಗ್ರಹ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿಪಡಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಇದು ಇಷ್ಟೇ ಅಲ್ಲದೆ ಚಂದ್ರನ ಸಂಶೋಧನೆ, ಮಂಗಳ ಗ್ರಹದ ಅಧ್ಯಯನ, ಇನ್ನು ಭೂಮಿಯ ಮೇಲ್ವಿಚಾರಣೆ, ಹವಾಮಾನ ಮುನ್ಸೂಚನೆ ಮತ್ತು ಹೊಸ ತಲೆಮಾರಿನ ಉಪಗ್ರಹ ಸೇವೆಗಳಲ್ಲಿ ಭಾರತದ ಪಾತ್ರ ಇನ್ನಷ್ಟು ದೊಡ್ಡದಾಗಬಹುದಾಗಿದೆ. ಇನ್ನು ಸ್ನೇಹಿತರೆ, ಇಂದು ಜಗತ್ತಿನಲ್ಲಿ ಸ್ಪೇಸ್ ಎಕಾನಮಿ ತುಂಬಾ ವೇಗವಾಗಿ ಬೆಳೀತಾ ಇದೆ. ಈ ಒಂದು ಕ್ಷೇತ್ರದಲ್ಲಿ ಹಲವು ದೇಶಗಳು ಸಾವಿರಾರು ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡ್ತಾ ಇವೆ. ಅಂತಹ ಸಮಯದಲ್ಲಿ ಭಾರತವೂ ಕೂಡ ವೇಗವಾಗಿ ಮುಂದೆ ಸಾಗ್ತಾ ಇರುವಂಥದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಒಂದೆಡೆ ಇಸ್ರೋ ತನ್ನ ಅನುಭವ ಮತ್ತು ವೈಜ್ಞಾನಿಕ ಸಾಧನೆಗಳ ಮೂಲಕ ದೇಶವನ್ನ ಮುನ್ನಡೆಸ್ತಾ ಇದೆ. ಮತ್ತೊಂದೆಡೆ ಸ್ಕೈರೂಟ್ ಸೇರಿದಂತೆ ಖಾಸಗಿ ಕಂಪನಿಗಳು ಹೊಸ ಆಲೋಚನೆ ಮತ್ತು ಹೊಸ ತಂತ್ರಜ್ಞಾನಗಳೊಂದಿಗೆ ಬೆಳೀತಾ ಇವೆ. ಈ ಎರಡೂ ಒಟ್ಟಾಗಿ ಸೇರಿ ಕೆಲಸ ಮಾಡಿದ್ರೆ ಮುಂದಿನ ಕೆಲವು ವರ್ಷಗಳಲ್ಲಿ ಭಾರತ ಜಾಗತಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇನ್ನಷ್ಟು ಬಲಿಷ್ಠ ದೇಶವಾಗುವುದಕ್ಕೆ ಸಾಧ್ಯತೆ ಇದೆ. ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ಭಾರತದ ಖಾಸಗಿ ಕಂಪನಿ ರಾಕೆಟ್ ಉಡಾವಣೆ ಮಾಡುತ್ತದೆ ಅಂತ ನಾವು ಊಹೆ ಮಾಡೋದೇ ಕಷ್ಟ ಆಗೋಗಿತ್ತು. ಆದರೆ ಇಂದು ಅದು ವಾಸ್ತವ ಆಗಿದೆ. ಅದೇ ಭಾರತದ ಬೆಳೆಯುತ್ತಿರುವಂತಹ ಸಾಮರ್ಥ್ಯನೂ ಕೂಡ ಆಗಿದೆ. ಈ ಒಂದು ಸಾಧನೆ ಕೇವಲ ಸ್ಕೈರೂಟ್ ಕಂಪನಿಯದ್ದಲ್ಲ, ಇದು ಪ್ರತಿಯೊಬ್ಬ ಭಾರತೀಯನು ಕೂಡ ಹೆಮ್ಮೆ ಪಡುವಂತಹ ಸಾಧನೆಯಾಗಿದೆ. ಯಾಕೆ ಅಂದರೆ ಭಾರತ ಇಂದು ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ನಾವು ಕೇವಲ ತಂತ್ರಜ್ಞಾನ ಬಳಸುವಂತಹ ದೇಶವಲ್ಲ, ತಂತ್ರಜ್ಞಾನವನ್ನು ನಿರ್ಮಿಸುವ ದೇಶವೂ ಕೂಡ ಹೌದು ಅನ್ನುವಂಥದ್ದನ್ನು ಈಗ ಪ್ರೂವ್ ಮಾಡಿ ತೋರಿಸಿದೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮುಂದಿನ ದಿನಗಳಲ್ಲಿ ಭಾರತೀಯ ಖಾಸಗಿ ಕಂಪನಿಗಳು ಸ್ಪೇಸ್ ಎಕ್ಸ್ ಸೇರಿದಂತೆ ಜಾಗತಿಕ ಕಂಪನಿಗಳ ಜೊತೆ ಸ್ಪರ್ಧಿಸುವಂತಹ ಮಟ್ಟಕ್ಕೆ ಬೆಳೆಯಬಹುದಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಜಕ್ಕೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಪರಿಶೀಲಿತ ಕನ್ನಡ ಸುದ್ದಿಗಳಿಗಾಗಿ ಪಬ್ಲಿಕ್ ವಾಯ್ಸ್ ಕರ್ನಾಟಕ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.